ನಮಸ್ಕಾರ. ನಾನು ಶಿವಪ್ರಸಾದ್ ಅಂತ ಹೇಳಿ. ಈಗ ನಾನು ಮಾತಾಡ್ತಕ್ಕಂಥ ವಿಷಯ ರಾಜ್ಯ ಶಾಸಕಾಂಗದ ಅಧಿಕಾರ ಮತ್ತು ಕಾರ್ಯಗಳು. ವಾಸ್ತವವಾಗಿ ರಾಜ್ಯದ ಶಾಸಕಾಂಗವೆಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ಇವೆರಡನ್ನು ಸೇರಿ ನಾವು ರಾಜ್ಯ ಶಾಸಕಾಂಗ ಎಂದು ಕರೆಯಬಹುದು. ಕೆಲವು ರಾಜ್ಯಗಳಲ್ಲಿ ವಿಧಾನಸಭೆ ಮಾತ್ರ ಇದ್ದು ವಿಧಾನ ಪರಿಷತ್ತು ಇಲ್ಲದೆ ಇರತಕ್ಕಂಥ ರಾಜ್ಯಗಳನ್ನು ಕೂಡ ನಾವು ಕಾಣಬಹುದು. ಕೆಲವು ರಾಜ್ಯಗಳಲ್ಲಿ ಮಾತ್ರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಇರೋದನ್ನ ನಾವು ಕಾಣಬಹುದು. ಇಲ್ಲಿ ಒಂದು ರಾಜ್ಯದಲ್ಲಿ ವಿಧಾನಸಭೆ ಮಾತ್ರ ಇರಲಿ ಅಥವಾ ವಿಧಾನಸಭೆ ವಿಧಾನ ಪರಿಷತ್ ಇರಲಿ, ಎರಡೂ ಇದ್ದ ಪಕ್ಷದಲ್ಲಿಯೂ ಕೂಡ ಅಥವಾ ಒಂದೇ ಇದ್ದ ಪಕ್ಷದಲ್ಲಿಯೂ ಕೂಡ ಅವದೇ ಆದಂತಹ ಕೆಲವು ಅಧಿಕಾರ ಮತ್ತು ಕಾರ್ಯಗಳು ನಾವು ನೋಡಬಹುದು. ವಿಧಾನಸಭೆ ಒಂದೇ ಇದ್ರೆ ಅದೇ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಎರಡೂ ಇದ್ದ ಪಕ್ಷದಲ್ಲಿ ಎರಡೂ ಸದನಗಳು ಕಾರ್ಯವನ್ನ ನಿರ್ವಹಿಸ್ತವೆ. ಇಂಥ ರಾಜ್ಯ ಶಾಸಕಾಂಗ ಯಾವ ವಿಚಾರಗಳ ಮೇಲೆ ಕಾನೂನುಗಳನ್ನ ಮಾಡುವ ಅಧಿಕಾರ ಇದೆ ಅಂದ್ರೆ, ಇದು ರಾಜ್ಯ ಪಟ್ಟಿಯಲ್ಲಿ ಬರುವ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಬರುವ ವಿಷಯಗಳ ಮೇಲೆ ಕಾನೂನು ಮಾಡುವ ಅಧಿಕಾರವನ್ನ ಪಡೆದಿದೆ. ಕಾನೂನನ್ನು ರಚಿಸುವಾಗ ಸಂಸತ್ತಿನಲ್ಲಿ ಅನುಸರಿಸುವ ವಿಧಾನವನ್ನು ಇಲ್ಲೂ ಅನುಸರಿಸಲಾಗುತ್ತದೆ. ಅಂದ್ರೆ ಶಾಸನ ಮಾಡುವ ಪ್ರಕ್ರಿಯೆಯಲ್ಲಿ ಪ್ರಥಮ ವಾಚನ, ದ್ವಿತೀಯ ವಾಚನ, ತೃತೀಯ ವಾಚನ, ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್ ಅಂಡ್ ಥರ್ಡ್ ರೀಡಿಂಗ್, ಈ ಆಧಾರದ ಮೇಲೆ ಶಾಸನಗಳನ್ನು ರಚಿಸುವಂತಹ ಒಂದು ಪ್ರಕ್ರಿಯೆ ರಾಜ್ಯ ಶಾಸಕಾಂಗದಲ್ಲೂ ಕಂಡುಬರುತ್ತೆ. ರಾಜ್ಯ ಶಾಸಕಾಂಗದ ಕಾರ್ಯಗಳನ್ನು ನಾವು ಒಂದೊಂದನ್ನೇ ಆಗಿ ಪಟ್ಟಿ ಮಾಡೋದಾದ್ರೆ, ಮೊದಲಿಗೆ ಶಾಸನೀಯ ಕಾರ್ಯಗಳು, ಲೆಜಿಸ್ಲೇಟಿವ್ ಫಂಕ್ಷನ್ಸ್. ಅಂದ್ರೆ ಒಂದು ರಾಜ್ಯದ ಭೌಗೋಳಿಕ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಒಂದು ವ್ಯಕ್ತಿಗಳಿಗೆ ಅಥವಾ ಜನಸಮುದಾಯಕ್ಕೆ ಬೇಕಾಗುವ ಅನುಕೂಲಗಳನ್ನು ಮಾಡಿಕೊಡೋದಿಕ್ಕೆ ಅನುಷ್ಠಾನಕ್ಕೆ ತರತಕ್ಕಂಥ ಕಾರ್ಯಗಳೇ ಶಾಸನೀಯ ಕಾರ್ಯಗಳು. ಎರಡು ಸದನಗಳಿರುವ ರಾಜ್ಯಗಳಲ್ಲಿ ಹಣಕಾಸು ಮಸೂದೆಯನ್ನು ಬಿಟ್ಟು ಉಳಿದ ಯಾವುದೇ ಮಸೂದೆಯನ್ನ ಯಾವ ಸದನದಲ್ಲಿ ಆದರೂ ಮಂಡಿಸಬಹುದು. 196ನೇ ವಿಧಿ ಈ ರೀತಿ ಸ್ಪಷ್ಟಪಡಿಸುತ್ತೆ. 196 ಮೂರನೇ ಉಪವಿಧಿ, ಅದರ ಒಂದು ಅನ್ವಯ ಅಧಿವೇಶನ ಅಂತ್ಯಗೊಂಡರೂ ಶಾಸಕಾಂಗದಲ್ಲಿ ಮಂಡಿಸಿರುವ ಮಸೂದೆಗಳು ರದ್ದಾಗುವುದಿಲ್ಲ. 196 ನಾಲ್ಕನೇ ಉಪವಿಧಿ ಅನ್ವಯ ವಿಧಾನಸಭೆಯಲ್ಲಿ ಪಾಸಾಗದ ಮಸೂದೆ ವಿಧಾನ ಪರಿಷತ್ತಿನಲ್ಲಿ ಇದ್ದಾಗ ವಿಧಾನಸಭೆ ವಿಸರ್ಜನೆಯಾದರೂ ಸಹ ರದ್ದಾಗುವುದಿಲ್ಲ ಎಂಬುದು 196 ಐದನೇ ಉಪವಿಧಿ ಅನ್ವಯ ವಿಧಾನಸಭೆಯಲ್ಲಿರುವ ಮಸೂದೆ ಅಥವಾ ಈ ಸದನದಲ್ಲಿ ಪಾಸಾದ ಮಸೂದೆ ವಿಧಾನ ಪರಿಷತ್ತಿನಲ್ಲಿ ಇದ್ದಾಗ ವಿಧಾನಸಭೆ ವಿಸರ್ಜನೆಯಾದರೆ ರದ್ದಾಗುತ್ತದೆ. 197ನೇ ವಿಧಿ ಅನ್ವಯ ಮಸೂದೆಯ ಅಂಗೀಕಾರ ವಿಷಯದಲ್ಲಿ ವಿಧಾನಸಭೆಗೆ ಹೆಚ್ಚಿನ ಅಧಿಕಾರವಿದೆ. ವಿಧಾನಸಭೆಯಿಂದ ಪಾಸಾದ ಮಸೂದೆ ಪರಿಷತ್ತಿಗೆ ಬಂದಾಗ ಆ ಮಸೂದೆಯನ್ನ ತಿರಸ್ಕರಿಸದೆ ಅಂಗೀಕರಿಸಬಹುದು ಅಥವಾ 3 ತಿಂಗಳ ಕಾಲ ತನ್ನ ಒಪ್ಪಿಗೆಯನ್ನ ಕೊಡದೇ ಇರಬಹುದು ಅಥವಾ ವಿಧಾನಸಭೆಗೆ ತಿದ್ದುಪಡಿಯೊಂದಿಗೆ ಹಿಂದಿರುಗಿಸಬಹುದು. ಈ ಹಂತದಲ್ಲಿ ವಿಧಾನಸಭೆ ಪರಿಷತ್ತು ಸೂಚಿಸಿದ ತಿದ್ದುಪಡಿಗಳನ್ನ ಅಂಗೀಕರಿಸಬಹುದು ಅಥವಾ ಯಥಾವತ್ತಾಗಿ ಪರಿಷತ್ತಿಗೆ ಹಿಂದಿರುಗಿಸಬಹುದು. ಈ ಸಂದರ್ಭದಲ್ಲಿ ಪರಿಷತ್ತು 1 ತಿಂಗಳೊಳಗೆ ಮಸೂದೆಯ ಮೇಲಿನ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು. ಇಲ್ಲದಿದ್ದಲ್ಲಿ ವಿಧಾನಸಭೆ ಪರಿಷತ್ತಿನಿಂದ ಅಂಗೀಕೃತವಾಗಿದೆ ಎಂದು ಭಾವಿಸಿ ರಾಜ್ಯಪಾಲರ ಸಹಿಗೆ ಮಸೂದೆಯನ್ನ ಕಳುಹಿಸಿಕೊಡುತ್ತದೆ. ಎರಡೂ ಸದನಗಳಿಂದ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಲು ರಾಜ್ಯ ಶಾಸಕಾಂಗದಲ್ಲಿ ಜಂಟಿ ಅಧಿವೇಶನಕ್ಕೆ ಅವಕಾಶವಿಲ್ಲ. ರಾಜ್ಯ ಶಾಸಕಾಂಗದ ಇನ್ನೊಂದು ಬಹುಮುಖ್ಯವಾದ ಕಾರ್ಯ ಎಂದರೆ ಹಣಕಾಸಿನ ಕಾರ್ಯಗಳು. ಹಣಕಾಸಿನ ವಿಷಯದಲ್ಲಿ ವಿಧಾನಸಭೆಗೆ ಅಂತಿಮ ಅಧಿಕಾರವಿದ್ದು ಹಣಕಾಸು ಮಸೂದೆಯನ್ನ ವಿಧಾನಸಭೆಯಲ್ಲೇ ಮಂಡಿಸಬೇಕು. 198ನೇ ವಿಧಿಯ ಪ್ರಕಾರ ವಿಧಾನಸಭೆ ಅಂಗೀಕರಿಸಿದ ಹಣಕಾಸು ಮಸೂದೆಯನ್ನ ವಿಧಾನ ಪರಿಷತ್ತಿಗೆ ರವಾನಿಸಿದಾಗ ಅದು ತನ್ನ ಸಲಹೆಗಳೊಡನೆ 14 ದಿನಗಳೊಳಗಾಗಿ ವಾಪಸ್ ವಿಧಾನಸಭೆಗೆ ಕಳುಹಿಸಬೇಕು. ಒಂದು ವೇಳೆ 14 ದಿನಗಳೊಡನೆ ವಾಪಸ್ ಕಳುಹಿಸದಿದ್ದರೆ
ಹಣಕಾಸು ಮಸೂದೆ ಉಭಯ ಸದನಗಳಿಂದ ಅಂಗೀಕೃತವಾಯಿತೆಂದು ತಿಳಿಯಲಾಗುತ್ತದೆ. ಹಾಗಾಗಿ ನಾವು ಈ ಒಂದು ಸೆಷನ್ನಲ್ಲಿ ರಾಜ್ಯ ಶಾಸಕಾಂಗ ನಿರ್ವಹಿಸುವಂತಹ ಶಾಸನೀಯ ಕಾರ್ಯಗಳು ಮತ್ತು ಹಣಕಾಸಿನ ಕಾರ್ಯಗಳನ್ನ ನಾವು ಇಲ್ಲಿ ಚರ್ಚೆ ಮಾಡಿದ್ದೇವೆ. ಉಳಿದ ಕಾರ್ಯಗಳನ್ನ ಸೆಷನ್ 21ರಲ್ಲಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಧನ್ಯವಾದಗಳು.